ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಂಗೇಜ್ಮೆಂಟ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಿಮ್ಮ ಎಂಗೇಜ್ಮೆಂಟ್ಗೆ ಅಥವಾ ಯಾವುದೇ ಥರ ಫಂಕ್ಷನ್ಸ್ಗೆ ಹೇಗೆ ರೆಡಿ ಆಗ್ಬೋದು ಅಂತ ನಾನಿವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ನಾನಿವತ್ತು ಈ ಲುಕ್ಗೆ ಯೂಸ್ ಮಾಡ್ತಾ ಇರೋ ಸ್ಯಾರಿ. ಫಸ್ಟ್ ಸ್ಟೆಪ್ ಮಾಯ್ಶ್ಚರೈಸರ್ಗೆ ಆ್ಯಸ್ ಯೂಶುವಲ್ ನಾನು ಪಾಂಡ್ಸ್ ಲೈಟ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ ಪ್ರೈಮರ್ಗೆ ನಾನು ಸ್ವಿಸ್ ಬ್ಯೂಟಿಯಿಂದ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ರೈಮರ್ ಆಲ್ಮೋಸ್ಟ್ ಫಿನಿಶ್ ಆಗೋಗಿ ಬಂದಿದೆ. ಪ್ರೈಮರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಕ್ವಾಂಟಿಟಿ ಕೂಡ ಪ್ರೈಸ್ ವ್ಯಾಲ್ಯೂಯಬಲ್ ಆಗಿ ಬರುತ್ತೆ. ಯಾವುದೇ ಥರ ಸಿಂಪಲ್ ಆ್ಯಂಡ್ ಹೆವಿ ಮೇಕಪ್ಗೆ ಈ ಪ್ರೈಮರ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಓಪನ್ ಪೋರ್ಸ್ ಇರೋ ಜಾಗದಲ್ಲೆಲ್ಲ ಪ್ರೈಮರ್ಸ್ನ ಅಪ್ಲೈ ಮಾಡೋದ್ರಿಂದ ಮೇಕಪ್ ಸ್ಕಿನ್ ಒಳಗಡೆ ಹೋಗೋದನ್ನು ತಡಿಬೋದು. ಪ್ರೈಮರ್ನ ಕಂಪ್ಲೀಟ್ಲಿ ಅಪ್ಲೈ ಮಾಡಿದ್ದೀನಿ. ಇವಾಗ ನಾನು ಫೌಂಡೇಶನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಫೌಂಡೇಶನ್ಗೆ ನಾನು ಲೋರಿಯಲ್ ಇಂದ ಇನ್ಫೆಲಿಬಲ್ 24 hours ಲಾಂಗ್ ಲಾಸ್ಟಿಂಗ್ ಫೌಂಡೇಶನ್ನ ಚೂಸ್ ಮಾಡಿದ್ದೀನಿ. ಲಾಂಗ್ ವೇರ್ ಫೌಂಡೇಶನ್ಸಲ್ಲಿ ದಿ ಬೆಸ್ಟ್ ಫೌಂಡೇಶನ್ ಅಂದರೆ ಈ ಫೌಂಡೇಶನ್ ಅಂತ ಹೇಳ್ಬೋದು. ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಈ ಫೌಂಡೇಶನ್, ಮತ್ತು ತುಂಬಾ ಈವನ್ ಆಗಿ ನಮ್ಮ ಸ್ಕಿನ್ ಒಳಗಡೆ ಬ್ಲೆಂಡ್ ಆಗುತ್ತೆ. ಈ ಫೌಂಡೇಶನ್ನ ಬ್ಯೂಟಿ ಬ್ಲೆಂಡರ್ಗಿನ್ನ ಫೌಂಡೇಶನ್ ಬ್ರಷ್ ಅಥವಾ ಈ ಥರ ಫ್ಲಫಿ ಬ್ರಷ್ನಿಂದ ಬ್ಲೆಂಡ್ ಮಾಡೋದ್ರಿಂದ ಈಸಿಯಾಗಿ ಸ್ಕಿನ್ ಒಳಗಡೆ ಬ್ಲೆಂಡ್ ಆಗುತ್ತೆ. ಇದು ಲಾಂಗ್ ಲಾಸ್ಟಿಂಗ್ ಫೌಂಡೇಶನ್ ಆಗಿರೋದ್ರಿಂದ ನಾವು ತುಂಬ ಟೈಮ್ ಫೌಂಡೇಶನ್ನ ಸ್ಕಿನ್ ಮೇಲೆ ಬಿಟ್ಟು ಆಮೇಲೆ ಬ್ಲೆಂಡ್ ಮಾಡೋಕ್ಕಾಗಲ್ಲ, ಇಮಿಡಿಯೇಟಾಗಿ ಬ್ಲೆಂಡ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಫೌಂಡೇಶನ್ನ ನಿಮ್ಮ ಕುತ್ತಿಗೆ ಮತ್ತು ಕಿವಿ ಮೇಲೆ ಅಪ್ಲೈ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮ್ಮ ಸ್ಕಿನ್ ಟೋನ್ಗೆ ಪರ್ಫೆಕ್ಟ್ ಆಗಿರೋ ಶೇಡ್ನ ಫೌಂಡೇಶನ್ನಲ್ಲಿ ನೀವು ಚೂಸ್ ಮಾಡಿ. ಇಲ್ಲ ಅಂದರೆ ಲೈಟರ್ ಅಥವಾ ಡಾರ್ಕರ್ ಶೇಡ್ಸ್ನ ನೀವು ಚೂಸ್ ಮಾಡಿದ್ರೆ ನಿಮ್ಮ ಕಂಪ್ಲೀಟ್ ಸ್ಕಿನ್ ಟೋನ್ ಡಿಫ್ರೆಂಟಾಗಿ ಕಾಣಿಸುತ್ತೆ, ಮೇಕಪ್ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ. ಫೌಂಡೇಶನ್ನ ಕಂಪ್ಲೀಟಾಗಿ ಬ್ಲೆಂಡ್ ಮಾಡಿ ಆಯಿತು. ಇವಾಗ ನಾನು ಕನ್ಸೀಲರ್ ಅಪ್ಲೈ ಮಾಡ್ತಾ ಇದ್ದೀನಿ. ಕನ್ಸೀಲರ್ಗೆ ಲೋರಿಯಲಿಂದಾನೇ ಪರ್ಫೆಕ್ಟ್ ಮ್ಯಾಚ್ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಕನ್ಸೀಲರ್ನ ನಾನು ನನ್ನ ಅಂಡರ್ ಐ ಏರಿಯಾಸ್ ಮತ್ತು ಡಾರ್ಕ್ ಸ್ಪಾಟ್ಸ್ ಇರೋ ಏರಿಯಾಸ್ಗೆ ಮಾತ್ರ ಅಪ್ಲೈ ಮಾಡಿ ಪ್ಯಾಕಿಂದ ಮಿನಿ ಬ್ಲೆಂಡರ್ನ ಯೂಸ್ ಮಾಡಿ ಕನ್ಸೀಲರ್ನ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೀವು ನಾರ್ಮಲ್ ಸೈಜ್ ಬ್ಲೆಂಡರ್ಸ್ನ ಯೂಸ್ ಮಾಡಿ, ಬ್ಯೂಟಿ ಬ್ಲೆಂಡರ್ಸ್ನ ಯೂಸ್ ಮಾಡಿ ನಿಮ್ಮ ಕನ್ಸೀಲರ್ ಅಥವಾ ಫೌಂಡೇಶನ್ಸ್ನ ಬ್ಲೆಂಡ್ ಮಾಡ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ನೀವು ಕನ್ಸೀಲರ್ನ ಬ್ಲೆಂಡ್ ಮಾಡುವಾಗ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿನೇ ಬ್ಲೆಂಡ್ ಮಾಡಿ, ಯಾಕಂದರೆ ಅದು ಸ್ಕಿನ್ ಒಳಗಡೆ ಕಂಪ್ಲೀಟಾಗಿ ಅಬ್ಸರ್ವ್ ಆಗಿ ಲಾಂಗ್ ಲಾಸ್ಟಿಂಗ್ ಲುಕ್ ಕೊಡುತ್ತೆ. ನಾನಿಲ್ಲಿ ನನ್ನ ಅಂಡರ್ ಐ ಏರಿಯಾಸ್ ಮತ್ತು ಕನ್ಸೀಲ್ ಮಾಡಿರೋ ಜಾಗದಲ್ಲಿ ಡ್ಯಾಂಪ್ ಮಾಡಿ ಕನ್ಸೀಲರ್ನ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕನ್ಸೀಲರ್ನ ಹಾರ್ಶ್ ಆಗಿ ರಬ್ ಮಾಡಿ ಬ್ಲೆಂಡ್ ಮಾಡಬೇಡಿ. ಕನ್ಸೀಲರ್ನ ಕಂಪ್ಲೀಟಾಗಿ ಬ್ಲೆಂಡ್ ಮಾಡಿ ಆಗಿದೆ. ಇವಾಗ ಮ್ಯಾಕಿಂದ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಕಾಂಪ್ಯಾಕ್ಟ್ ಪೌಡರ್, ಬನಾನಾ ಪೌಡರ್ ಆರ್ ಲೂಸ್ ಪೌಡರ್ಸ್ನ ಯೂಸ್ ಮಾಡಿ ನಿಮ್ಮ ಫೌಂಡೇಶನ್ ಮತ್ತು ಕನ್ಸೀಲರ್ ಎರಡನ್ನೂ ನೀಟಾಗಿ ಸೆಟ್ ಮಾಡ್ಬೋದು. ಫೌಂಡೇಶನ್ ಆ್ಯಂಡ್ ಕನ್ಸೀಲರ್ ಅಪ್ಲೈ ಮಾಡಿದ್ಮೇಲೆ ಕಾಂಪ್ಯಾಕ್ಟ್ ಪೌಡರ್ ಅಥವಾ ಯಾವುದೇ ಥರ ಲೂಸ್ ಪೌಡರ್ಸ್ನ ಅಪ್ಲೈ ಮಾಡೋದ್ರಿಂದ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರೋದಕ್ಕೆ ಮತ್ತು ಕೇಕಿ ಆಗದೆ ಇಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ಫ್ಲಫಿ ಬ್ರಷಿಂದ ಕಾಂಪ್ಯಾಕ್ಟ್ ಪೌಡರ್ನ ನೆಕ್, ಇಯರ್ಸ್ ಮತ್ತು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಬ್ರಷ್ ನನಗೆ ಆಲ್ರೌಂಡರ್ ಆಗಿ ಯೂಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಾನು ಕಾಂಪ್ಯಾಕ್ಟ್ ಪೌಡರ್ ಪಫ್ನ ಯೂಸ್ ಮಾಡಿ ಒಂದು ಸಲ ಪ್ರೆಸ್ ಮಾಡ್ತಾ ಇದ್ದೀನಿ ನನ್ನ ಹೋಲ್ ಫೇಸ್ನ, ಬಿಕಾಸ್ ಪೌಡರ್ ನೀಟಾಗಿ ಸೆಟ್ ಆಗುತ್ತೆ. ಇದಿಷ್ಟು ಆದಮೇಲೆ ನಾನು ಐ ಮೇಕಪ್ನ ಮಾಡ್ತಾ ಇದ್ದೀನಿ. ಐ ಮೇಕಪ್ ಆದಮೇಲೆ ಮಿಕ್ಕೆಲ್ಲ ಮೇಕಪ್ ಸ್ಟೆಪ್ಸ್ನ ಫಾಲೋ ಮಾಡ್ಬೋದು. ಐ ಮೇಕಪ್ಗೆ ನಾನು 3 ಪ್ಯಾಲೆಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ರೆವಲ್ಯೂಷನ್, ವೆಟ್ ಆ್ಯಂಡ್ ವೈಲ್ಡ್ ಆ್ಯಂಡ್ ಕಲರ್ ಬೋರ್ಡಿಂದ. ಸೊ ನಾವು ಫಸ್ಟ್ ಆರೆಂಜಿ ಶೇಡ್ ಆಗಿ ಪೀಚಿ ಆರೆಂಜ್ ಅಥವಾ ಪಿಂಕ್ ಶೇಡ್ನ ಔಟರ್ ಕಾರ್ನರ್ ಟು ಇನ್ನರ್ ಕಾರ್ನರ್, ಡಾರ್ಕರ್ ಟು ಲೈಟರ್ ಆಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಟ್ರಾನ್ಸಿಷನ್ ಕಲರ್ಸ್ನ ಬ್ಲೆಂಡ್ ಮಾಡುವಾಗ ಪ್ಲಫಿ ಐ ಶ್ಯಾಡೋ ಬ್ರಷಸ್ನ ಯೂಸ್ ಮಾಡಿ. ಔಟರ್ ವಿ ಇಂದ ಡಾರ್ಕ್ ಆಗಿ ಬ್ಲೆಂಡ್ ಮಾಡಬೇಕು ಕಲರ್ಸ್ನ. ಇನ್ನರ್ ವಿ ಹೋಗ್ತಾ ಹೋಗ್ತಾ ಐ ಶ್ಯಾಡೋ ಬ್ಲೆಂಡಿಂಗ್ ಸ್ವಲ್ಪ ಲೈಟ್ ಆಗಿರಬೇಕು. ನಾವು ಕ್ರಿಯೇಟ್ ಮಾಡ್ತಾ ಇರೋ ಐ ಲುಕ್ಗೆ ಈ ಪೀಚಿ ಪಿಂಕ್ ಶೇಡ್ ಟ್ರಾನ್ಸಿಷನ್ ಕಲರ್ ಆಗಿ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ನೀವಿಲ್ಲಿ ಮಾಡಬೇಕಾಗಿರೋದು ಒಂದೇ ಏನಪ್ಪ ಅಂದರೆ, ಔಟರ್ ವಿ ಏನಿದೆ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಡಾರ್ಕ್ ಆಗಿ ಐ ಶ್ಯಾಡೋನ ಬ್ಲೆಂಡ್ ಮಾಡಬೇಕು.
ಮತ್ತು ಒಳಗಡೆ ಹೋಗ್ತಾ ಹೋಗ್ತಾ ಇನ್ನರ್ ವಿನಲ್ಲಿ ಐ ಶ್ಯಾಡೋನ ಲೈಟಾಗಿ ತೊಗೊಂಡು ಹೋಗಬೇಕು. ರೆವಲ್ಯೂಷನ್ ಪ್ಯಾಲೆಟ್ನಲ್ಲಿರೋ ಈ ಗೋಲ್ಡನ್ ಕಲರ್ನ ನಾನು ನನ್ನ ಬ್ರೋ ಬೋನ್ನ ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಈ ಶೇಡ್ನಲ್ಲಿ ಗ್ಲಿಟರಿ ಎಫೆಕ್ಟ್ ಇರೋದ್ರಿಂದ ಬ್ರೋ ಬೋನ್ನ ಹೈಲೈಟ್ ಮಾಡೋದಕ್ಕೆ ಇದು ಪರ್ಫೆಕ್ಟ್ ಶೇಡ್. ಸೊ ನಾವು ಬ್ಯಾಕ್ ಟು ಟ್ರಾನ್ಸಿಷನ್ ಕಲರ್ ಬ್ಲೆಂಡಿಂಗ್. ಅದೇ ಐ ಶ್ಯಾಡೋನ ಯೂಸ್ ಮಾಡಿ ಮತ್ತೆ ಸ್ವಲ್ಪ ಡೀಪಾಗಿ ಔಟರ್ ವಿಯಿಂದ ಇನ್ನರ್ ಕಾರ್ನರ್ಗೆ ಬ್ಲೆಂಡ್ ಮಾಡ್ತಾ ಇದ್ದೀನಿ ಸೇಮ್ ಐ ಶ್ಯಾಡೋನ. ನೆಕ್ಸ್ಟ್ ನಾನು ಕಲರ್ ಬೋರ್ಡ್ ಪ್ಯಾಲೆಟಿಂದ ಈ ಡಾರ್ಕ್ ಪಿಂಕ್ ಶೇಡ್ನ ಚೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಔಟರಿಂದ ಇನ್ನರ್ ಕ್ರೀಸ್ ಒಳಗಡೆ ನೀಟಾಗಿ ಸ್ಲೋ ಆಗಿ ಸರ್ಕ್ಯುಲರ್ ಮೋಷನ್ನಲ್ಲಿ ಬ್ಲೆಂಡ್ ಮಾಡಬೇಕು. ನೀವು ಎಷ್ಟು ಡೀಪಾಗಿ ಐ ಶ್ಯಾಡೋಸ್ನ ಬ್ಲೆಂಡ್ ಮಾಡ್ತೀರಾ ನಿಮ್ಮ ಲುಕ್ ಅಷ್ಟು ಚೆನ್ನಾಗಿರುತ್ತೆ. ಇದಾದಮೇಲೆ ನಾನು ಸ್ಮಾಲ್ ಬ್ಲೆಂಡಿಂಗ್ ಬ್ರಷ್ನ ಯೂಸ್ ಮಾಡಿ ಈ ಡಾರ್ಕ್ ಪರ್ಪಲ್ ಶೇಡ್ನ ಔಟರ್ ವಿನಲ್ಲಿ ಡೀಪಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಮತ್ತು ಪರ್ಪಲ್ ಎರಡು ಇಂಟೆನ್ಸ್ ಕಲರ್ಸ್ ಆಗಿರೋದ್ರಿಂದ ಪಿಂಕ್ ಕಲರ್ ಜೊತೆ ತುಂಬಾ ಚೆನ್ನಾಗಿ ಕಂಬೈನ್ ಆಗುತ್ತೆ. ಸ್ಲೋ ಆಗಿ ಈ ಪರ್ಪಲ್ ಕಲರ್ನ ಕಂಪ್ಲೀಟಾಗಿ ಬ್ಲೆಂಡ್ ಮಾಡಿದ್ಮೇಲೆ ರೆವಲ್ಯೂಷನ್ ಪ್ಯಾಲೆಟಿಂದ ಬ್ಲ್ಯಾಕ್ ಕಲರ್ನ ಚೂಸ್ ಮಾಡ್ತಾ ಇದ್ದೀನಿ. ಈ ಡಾರ್ಕ್ ಕಲರ್ನ ಅಪ್ಲೈ ಮಾಡುವಾಗ ಔಟರ್ ವಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇನ್ನರ್ ವಿ ಹೋಗ್ತಾ ಹೋಗ್ತಾ ಲೈಟಾಗಿ ಅಪ್ಲೈ ಮಾಡಬೇಕು. ನೀವು ಯಾವುದೇ ಐ ಮೇಕಪ್ನ ಕ್ರಿಯೇಟ್ ಮಾಡುವಾಗ ನಿಮ್ಮ ಹತ್ರ ಇರೋ ಟೇಪ್ಸ್ ಅಥವಾ ಟ್ರಾನ್ಸ್ಪರೆಂಟ್ ಟೇಪ್ಸ್ನ ಯೂಸ್ ಮಾಡಿ ಐ ಮೇಕಪ್ನ ಕ್ರಿಯೇಟ್ ಮಾಡ್ಬೋದು. ಈ ಥರ ಅಂಡರ್ ಐ ಪ್ಯಾಚಸ್ಸೇ ಬೇಕಂತ ಏನಿಲ್ಲ. ನೀವು ಯಾವುದೇ ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡಿ ಈ ಐ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಬೋದು, ಬಟ್ ಕಲರ್ಸ್ ಇದೇ ಇದ್ದರೆ ಸಾಕು. ಇದಾದಮೇಲೆ ನಾನು ಕ್ರೀಸ್ ಕಟ್ ಮಾಡೋದಕ್ಕೆ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಕನ್ಸೀಲರ್ನ ಟಿಪ್ ಯೂಸ್ ಮಾಡಿ ನೀಟಾಗಿ ನನ್ನ ಐ ಲಿಡ್ ಮೇಲೆ ಸ್ಲೋ ಆಗಿ ಈ ಥರ ಕ್ರೀಸ್ ಕಟ್ ಮಾಡ್ತಾ ಇದ್ದೀನಿ. ನೀವು ಫಿಂಗರ್ ಟಿಪ್ಸ್ ಅಥವಾ ಬ್ರಷ್ನ ಯೂಸ್ ಮಾಡಿ ಕೂಡ ಕ್ರೀಸ್ ಕಟ್ ಮಾಡ್ಬೋದು. ಕ್ರೀಸ್ ಎಷ್ಟು ಶಾರ್ಪಾಗಿ ಕಟ್ ಮಾಡ್ತಿರೋ ಐ ಮೇಕಪ್ನ ಔಟ್ಕಮ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಈ ಪ್ರೋಸೆಸ್ ತುಂಬಾ ಟೈಮ್ ತೊಗೊಂಡಿದ್ರಿಂದ ನಾನು ಇದನ್ನು ಫಾಸ್ಟ್ ಫಾರ್ವರ್ಡ್ ಮೋಷನ್ನಲ್ಲಿ ತೋರಿಸ್ತಾ ಇದ್ದೀನಿ. ಈ ಸ್ಟೆಪ್ ಆದಮೇಲೆ ರೆವಲ್ಯೂಷನ್ ಪ್ಯಾಲೆಟ್ನಲ್ಲಿ ಇರೋ ಗೋಲ್ಡನ್ ಕಲರ್ನ ನಾನು ಕ್ರೀಸ್ ಮೇಲೆ ಡ್ಯಾಂಪ್ ಮಾಡ್ತಾ ಇದ್ದೀನಿ. ಈ ಥರ ಐ ಶ್ಯಾಡೋನ ಕನ್ಸೀಲರ್ ಮೇಲೆ ನೀಟಾಗಿ ಸ್ಲೋ ಆಗಿ ಡ್ಯಾಂಪ್ ಮಾಡಿ ಅದನ್ನು ಸೆಟ್ ಮಾಡಬೇಕು. ಈ ಕ್ರೀಸ್ನ ಫಿಲ್ ಮಾಡೋಕ್ಕೆ ನೀವು ಡೆಫಿನೆಟ್ಲಿ ಗೋಲ್ಡನ್ ಕಲರ್ನೇ ಯೂಸ್ ಮಾಡಬೇಕಾಗತ್ತೆ. ಇವಾಗ ಐಬ್ರೋಸ್ನ ರೀಶೇಪ್ ಮಾಡೋಣ. ಐಬ್ರೋಸ್ ರೀಶೇಪ್ ಮಾಡಿ ಆದಮೇಲೆ ಈ ಗೋಲ್ಡನ್ ಕಲರ್ ಮೇಲೆ ನಾವು ಗ್ಲಿಟರ್ ಅಪ್ಲೈ ಮಾಡ್ತೀವಿ. ನಾನು ನನ್ನ ಮಿಸ್ ಕ್ಲೇರ್ ಐಬ್ರೋ ಕಿಟ್ನಲ್ಲಿ ಬರೋ ಈ ಪೆನ್ಸಿಲ್ ಬ್ರಷ್ನ ಯೂಸ್ ಮಾಡಿ ನನ್ನ ಐಬ್ರೋಸ್ನ ಫಸ್ಟು ರೀಶೇಪ್ ಮಾಡ್ಕೋತಾ ಇದ್ದೀನಿ. ಐಬ್ರೋಸ್ನ ರೀಶೇಪ್ ಮಾಡ್ಕೊಂಡಾದ್ಮೇಲೆ ಅದರಲ್ಲೇ ಇರೋ ಡಾರ್ಕ್ ಬ್ಲ್ಯಾಕ್ ಶೇಡ್ನ ಐಬ್ರೋಸ್ ಫಿಲ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ನ್ಯಾಚುರಲ್ ಬ್ರೋ ಶೇಪ್ನ ಫಾಲೋ ಮಾಡಿ ಐಬ್ರೋಸ್ನ ಫಿಲ್ ಮಾಡೋದ್ರಿಂದ ಇನ್ನಷ್ಟು ನ್ಯಾಚುರಲ್ ಆಗಿ ಐಬ್ರೋಸ್ ಕಾಣಿಸುತ್ತೆ. ಇವಾಗ ಅಂಡರ್ ಐ ಪ್ಯಾಚ್ನ ತೆಗೆಯೋ ಟೈಮ್. ನೀವೇ ನೋಡ್ತಿರೋ ಹಾಗೆ ಐ ಶ್ಯಾಡೋಸ್ ಎಲ್ಲ ತುಂಬ ನೀಟಾಗಿ ಬ್ಲೆಂಡ್ ಆಗಿದೆ ಮತ್ತು ತುಂಬ ಪರ್ಫೆಕ್ಟ್ ಆಗಿ ಕೂಡ ಕಾಣಿಸ್ತಾ ಇದೆ. ಇವಾಗ ಈ ಲುಕ್ನ ಇನ್ನೂ ಸ್ವಲ್ಪ ಎನ್ಹ್ಯಾನ್ಸ್ ಮಾಡೋ ಟೈಮ್. ಇದಕ್ಕೆ ನಾವು ಐಲೈನರ್ನ ಅಪ್ಲೈ ಮಾಡಬೇಕು. ಐಲೈನರ್ಗೆ ನಾನು ಮೇಬಿಲಿನ್ ಇಂದ ಜೆಲ್ ಐಲೈನರ್ನ ಚೂಸ್ ಮಾಡಿದ್ದೀನಿ. ಈ ಐಲೈನರ್ನ ಯೂಸ್ ಮಾಡಿ ನಾವು ಸಿಂಪಲ್ ವಿಂಗ್ನ ಫಾರ್ಮ್ ಮಾಡಬೇಕು. ಈ ಲುಕ್ಕಲ್ಲಿ ನೀವು ಹೇಗೆ ಐಲೈನರ್ನ ಅಪ್ಲೈ ಮಾಡಿದ್ರು ಆ ಐ ಶ್ಯಾಡೋ ಮೇಕಪ್ ಇಂದ ಪರ್ಫೆಕ್ಟ್ ಆಗಿನೇ ಕಾಣಿಸುತ್ತೆ. ಮೇಕ್ ಶ್ಯೂರ್ ಪೇಷನ್ಸ್ ಇಂದ ಪ್ರಾಪರ್ ಆಗಿ ಅಪ್ಲೈ ಮಾಡ್ತೀರಾ. ಸಿಂಪಲ್ ವಿಂಗ್ನ ಡ್ರಾ ಮಾಡಿ ಆಯಿತು. ಇವಾಗ ಐಲ್ಯಾಶಸ್ಗೆ ನೈಕಾಯಿಂದ OTT ಡ್ರಾಮಾ ಐಲ್ಯಾಶಸ್ನ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಮಸ್ಕಾರಾಗೆ ಲೋರಿಯಲ್ ಪ್ಯಾರಿಸ್ ಇಂದ ಲ್ಯಾಶ್ ಪ್ಯಾರಡೈಸ್ ಮಸ್ಕಾರಾನ ಯೂಸ್ ಮಾಡಿದ್ದೀನಿ. ಈ ಮಸ್ಕಾರ ಏನಿದೆ ತುಂಬಾ ತಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಲೋವರ್ ಐಲಿಡ್ಗೆ ನಾನು ಕಾಜಲ್ನ ಯೂಸ್ ಮಾಡಿದ್ದೀನಿ. ಈ ಕಾಜಲ್ ನನ್ನ ಆಲ್ ಟೈಮ್ ಫೇವ್ರೇಟ್ ಕಾಜಲ್ ಫ್ರಮ್ ನೈಕಾ. ನಾನು ಯೂಸ್ ಮಾಡಿದ ಮಸ್ಕಾರ ಆ್ಯಂಡ್ ಕಾಜಲ್ ಎರಡೂ ಕೂಡ ವಾಟರ್ ಪ್ರೂಫ್.
ಇದಿಷ್ಟು ಆದಮೇಲೆ ನನ್ನ ಐಸ್ನ ಇನ್ನರ್ ಕಾರ್ನರ್ಗೆ ನಾನು ಸ್ವಲ್ಪ ಹೈಲೈಟರ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ನಿಮ್ಮ ಇಡೀ ಐ ಮೇಕಪ್ ಲುಕ್ ಎನ್ಹ್ಯಾನ್ಸ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಇಷ್ಟಕ್ಕೇನೆ ಐ ಮೇಕಪ್ನ ಸ್ಟಾಪ್ ಮಾಡ್ಬೋದು. ಬಟ್ ನಾನಿಲ್ಲಿ ಸ್ವಲ್ಪ ಕ್ರೀಸ್ ಮೇಲೆ ಗ್ಲಿಟರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಹೀಗೆ ಅಪ್ಲೈ ಮಾಡೋದ್ರಿಂದ ವಿಡಿಯೋಸ್ ಮತ್ತು ಫೋಟೋಸ್ಗೆ ನಿಮ್ಮ ಐ ಮೇಕಪ್ ಅಥವಾ ಇಡೀ ಮೇಕಪ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟು ಐ ಮೇಕಪ್ ಕಂಪ್ಲೀಟ್ ಆದಮೇಲೆ ನಾನು ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಈ ಬ್ಲಷ್ ಫ್ರಮ್ ಶುಗರ್, ಇದು ಮ್ಯಾಟ್ ಬ್ಲಷ್ ಆಗಿದೆ ಮತ್ತು ಇದ್ರ ಶೇಡ್ 01 ಪೀಚ್ ಪೀಕ್ ಅಂತ. ಇದು ಒನ್ ಆಫ್ ಮೈ ಫೇವ್ರೆಟ್ ಬ್ಲಷ್, ಯಾಕಂದರೆ ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಮತ್ತು ಮ್ಯಾಟ್ ಫಿನಿಶ್ ಕೂಡ ಕೊಡುತ್ತೆ. ಬ್ಲಷ್ ಅಪ್ಲೈ ಮಾಡ್ಕೊಂಡ್ಮೇಲೆ ಹೈಲೈಟರ್ಗೆ ನಾನು ಇನ್ ಕಲರಿಂದ ಹೈಲೈಟರ್ನ ಯೂಸ್ ಮಾಡಿ ಫಸ್ಟ್ ನನ್ನ ಕಾಲರ್ ಬೋನ್ಸ್ಗೆ ಹೈಲೈಟರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಆಮೇಲೆ ನನ್ನ ಚೀಕ್ ಬೋನ್ಸ್ ಮತ್ತು ನೋಸ್ ಪಾಯಿಂಟ್ಗೆ ಹೈಲೈಟ್ ಮಾಡ್ಕೋತಾ ಇದ್ದೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾನು ಬ್ಲೂ ಹೆವನಿಂದ 08 ಪಿಂಕ್ ಶೇಡ್ನ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಲಿಕ್ವಿಡ್ ಲಿಪ್ಸ್ಟಿಕ್, ಲಾಂಗ್ ವೇರ್ ಲಿಪ್ಸ್ಟಿಕ್ ಆಗಿರುತ್ತೆ. ಅಷ್ಟೇ, ಇವಾಗ ನಮ್ಮ ಎಂಗೇಜ್ಮೆಂಟ್ ಮೇಕಪ್ ಲುಕ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಇದು ಫೈನಲ್ ಲುಕ್. ಈ ಮೇಕಪ್ ಲುಕ್ನ ಜೊತೆ ಜ್ಯುವೆಲ್ರೀಸ್ ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕಲ್ವಾ? ಟಡಾ! ನೀವು ಎಷ್ಟೇ ಸಿಂಪಲ್ ಜ್ಯುವೆಲ್ರೀಸ್ನ ಈ ಮೇಕಪ್ ಲುಕ್ ಮೇಲೆ ಯೂಸ್ ಮಾಡಿದ್ರೂ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ಈ ಕಂಪ್ಲೀಟ್ ಮೇಕಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೇನಾದರೂ ನನ್ನ ಎಫರ್ಟ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರೆಸ್ಟ್ ತಗೊಂಡ್ರೆ ಏನು ಮಾಡ್ತೀನಿ ನೀವು? ರೆಸ್ಟ್ ತಗೊಂಡ್ರೆ ಏನೋ ಮಾಡಿ ಗೊತ್ತಿಲ್ಲ. ಯಾವಾಗ ರೆಸ್ಟ್ ತಗೊಳಕ್ಕಾಗತ್ತ ಚಿನ್ನಿ? ವಾಕ್ ಮಾಡ್ಬೇಕಲ್ಲ. ನನಗೆ ಇಷ್ಟ, ನಂಗೆ ಭಾಳ ಇಷ್ಟ ವಿಡಿಯೋ ಮಾಡೋದು. ನಿಮಗೂ ಗೊತ್ತು, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಇವತ್ತು ಎಂಗೇಜ್ಮೆಂಟ್ ಮೇಕಪ್ ಲಾಗ್. ನಾ ಎಂಗೇಜ್ಮೆಂಟಲ್ಲಿ ಹೆಂಗೆ ಕಾಣಿಸ್ತಾ ಇದೆ? ಹೆಂಗೆ ಕಾಣಿಸ್ತಾ ಇದೆ? ಕಣ್ಣಲ್ಲಿಲ್ಲ, ನೋಡೋಕ್ಕೆ 3 ಕಣ್ಣು ಸಾಕಾಗ್ತದೆ. ಚಿನ್ನಿ, ನಿಮಿಷ ಬಾ. ಚಿನ್ನಿ, ಅಲ್ಲಿ ಲೈಟ್ ಇದೆಯಲ್ಲ, ಒಂಚೂರು ಇಳ್ಕೊ. ಇಲ್ಲಿ ಅದು ಡಿಮ್ ಆಯ್ತು. ಐ ಮೇಕಪ್ ಜಾಸ್ತಿ. ಚಿನ್ನತಾ? ಚಿನ್ನತಾ? ಏನು ಅಷ್ಟೇ ಸಾಕಿದೆ? ಅದು ಹಾಗೆ ಹಾಕ್ಬೇಕು, ಯಾಕಂದ್ರೆ ಐ ಮೇಕಪ್. ಮಾ, ಹಿಂಗೆ ಕುತ್ಕೊಂಡ್ರೆ ಸೀರೆ ಎಲ್ಲ ಒಂಥರ ಆಗ್ತೈತೆ. ಇದೇನದ್ಯಾ? ಸರಿ ಐತೆ. ತಿನ್ನಕ್ಕೋಗ್ಲಾ? ಈ ಸೈಡ್ ಇದನ್ನ ಹಿಂಗೆ ಮಾಡ್ಕೊಳ್ಳ. ಇದು ಹಿಂಗೆ ಅಂತ ಚೆನ್ನಾಗಿರುತ್ತೆ ಅಂತ ಮಾಡಿದ್ರೆ ಚೆನ್ನಾಗಿರುತ್ತೆ.